ಅರಮನೆಯಲ್ಲಿ ಮೈಸೂರಿನ ವಿಶ್ವವಿಖ್ಯಾತ ಅರಮನೆಯಲ್ಲಿ ಖಾಸಗಿ ದರ್ಬಾರ್ ಪ್ರಾರಂಭವಾಗಿದೆ. ಯದುವೀರ್ ಕೃಷ್ಣದತ್ತ ಒಡೆಯರಿಂದ ಖಾಸಗಿ ದರ್ಬಾರ್ಗೆ ಚಾಲನೆಯನ್ನ ನೀಡಲಾಗಿದೆ. ರಿಪಬ್ಲಿಕ್ ಕನ್ನಡದಲ್ಲಿ ಖಾಸಗಿ ದರ್ಬಾರ್ನ ಎಕ್ಸ್ಕ್ಲೂಸಿವ್ ದೃಶ್ಯಗಳು ಕೆಲವೇ ಕ್ಷಣಗಳಲ್ಲಿ ನಿಮ್ಮ ಮುಂದೆ. ಯದುವೀರ್ ಅವರಿಗೂ ಕೂಡ ಈ ಬಾರಿಯ ದಸರಾ ವಿಶೇಷ. ಯಾಕಂತಂದ್ರೆ ಈಗ ಕೇವಲ ಅವರು ರಾಜವಂಶಸ್ಥರು ಮಾತ್ರವಲ್ಲ, ಜನಪ್ರತಿನಿಧಿ ಕೂಡ. ಸಂಸದರಾಗಿ ಆಯ್ಕೆಯಾದ ನಂತರದಲ್ಲಿ ಮೊದಲ ದಸರಾ ಸಂಭ್ರಮ. ಅರಮನೆಯಿಂದ ವಿಶೇಷ ದೃಶ್ಯಗಳನ್ನ ರಿಪಬ್ಲಿಕ್ ಕನ್ನಡದ ಮೂಲಕ ಗಮನಿಸ್ತಾ ಇದ್ದೀರಿ. ರಾಜ ಪೋಷಾಕನ್ನ ಧರಿಸಿ ದರ್ಬಾರ್ ಹಾಲ್ಗೆ ಎಂಟರ್ ಆಗಿದ್ದಾರೆ ಯದುವೀರ್ ಅವರು. ದರ್ಬಾರ್ ಹಾಲ್ ಪ್ರವೇಶ ಮಾಡ್ತಿದ್ದಂತೆ ವಂದಿ ಮಾಗದರಿಂದ ಬಹುಪರಾಕನ್ನ ಕೂಗಲಾಗಿದೆ. ಇನ್ನು ಸಂಪ್ರದಾಯದಂತೆ ಸಿಂಹಾಸನಕ್ಕೆ 3 ಸುತ್ತು ಪ್ರದಕ್ಷಿಣೆಯನ್ನ ಹಾಕಲಾಗುತ್ತೆ. ನಂತರದಲ್ಲಿ ಸಿಂಹಾಸನಕ್ಕೆ ವಿಶೇಷವಾದ ಪೂಜೆಯನ್ನ ಸಲ್ಲಿಕೆ ಮಾಡಲಾಗುತ್ತೆ. ಫ್ಯಾಕ್ಟ್, ಈ ದಸರಾ ಖಾಸಗಿ ದರ್ಬಾರ್ ಸಂದರ್ಭದಲ್ಲಿ ಪ್ರಾರಂಭದ ದಿನ, ದಸರಾ ಆಚರಣೆಯ ಮೊದಲ ದಿನವಾದ ಇಂದು ಸಿಂಹಾಸನ ಜೋಡಣೆ ಪ್ರಕ್ರಿಯೆ ಕೂಡ ಇರುತ್ತೆ. ಸಿಂಹಾಸನದ ಕುರ್ಚಿಯ ಮೇಲೆ ಸಿಂಹ ಲಾಂಛನವನ್ನ ಅಳವಡಿಸುವ ಕಾರ್ಯ. ಅದಾದ ನಂತರದಲ್ಲಿ ಪೂಜೆ ಪುನಸ್ಕಾರಗಳು. ವಿಶೇಷವಾಗಿ ರಾಜರು ಕೂರುವಂತಹ ಸಿಂಹಾಸನಕ್ಕೂ ಕೂಡ ಬಹಳಷ್ಟು ಮಹತ್ವ, ಗೌರವಾದಿಗಳನ್ನ ನೀಡುವುದು ಪದ್ಧತಿ. ಹಾಗಾಗೇನೆ ಸಿಂಹಾಸನಕ್ಕೆ ಪೂಜೆಯನ್ನ ಸಲ್ಲಿಸುವ ಪ್ರಕ್ರಿಯೆ ಕೂಡ ಆಗ್ತಾ ಇದೆ. ದರ್ಬಾರ್ ಹಾಲ್ಗೆ ಮಹಾರಾಜರಾದ ಯದುವೀರ್ ಒಡೆಯರವರು ಆಗಮಿಸ್ತಾ ಇದ್ದ ಸಂದರ್ಭದ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಿ. ಯದುವೀರ್ ಅವರ ಪತ್ನಿ ತ್ರಿಷಿಕಾ ಹಾಗೆ ಪುತ್ರ ಆದ್ಯವೀರ್, ರಾಜಮಾತೆ ಪ್ರಮೋದಾ ದೇವಿಯಾದಿಯಾಗಿ ಅರಮನೆಯ ಅಷ್ಟೂ ಮಂದಿ ಕುಟುಂಬಸ್ಥರು, ರಾಜವಂಶಸ್ಥರು ಕೂಡ ಇವತ್ತಿನ ಖಾಸಗಿ ದರ್ಬಾರ್ಗಾಗಿ ವಿಶೇಷವಾಗಿ ಸಿದ್ಧರಾಗಿ ನಿಂತಿದ್ದ ದೃಶ್ಯವನ್ನ ಕೂಡ ಗಮನಿಸ್ತಾ ಇದೆ. ಈಗ ಮೈಸೂರಿನ ಅಂಬಾವಿಲಾಸ ಅರಮನೆಯ ದರ್ಬಾರ್ ಹಾಲ್ನ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಮಹಾರಾಜರು ಕೂರುವಂತಹ ಸಿಂಹಾಸನ, ಆ ಸಿಂಹಾಸನದ ಮೇಲ್ಭಾಗದಲ್ಲಿ ಇರ್ತಕ್ಕಂಥ ಸಿಂಹ ಲಾಂಛನ ಹಾಗೆ ಗಂಡ ಬೇರುಂಡ ಲಾಂಛನ, ಇದಕ್ಕೆ ವಿಶೇಷವಾದ ಪೂಜೆಯನ್ನ ಸಲ್ಲಿಸಿ 3 ಪ್ರದಕ್ಷಿಣೆಯನ್ನ ಹಾಕಿ ನಂತರದಲ್ಲಿ ಸಿಂಹಾಸನಾರೂಢರಾಗ್ತಾರೆ ಮಹಾರಾಜರು. ಇದು ಅನಾದಿ ಕಾಲದಿಂದಲೂ ಕೂಡ ನಡೆದುಕೊಂಡು ಬಂದಿರುವ ಸಂಪ್ರದಾಯ. ಈಗಲೂ ಔಪಚಾರಿಕವಾಗಿ ನಡೆಸುವ ದರ್ಬಾರ್ ಆದರೂ ಕೂಡ, ಅಂದ್ರೆ ಆ ಸಂಪ್ರದಾಯವನ್ನ ಮುಂದುವರಿಸುವ ಸಲುವಾಗಿ ನಡೆಯುವ ದರ್ಬಾರ್ ಆದರೂ ಕೂಡ ಆಚರಣೆಯಲ್ಲಿ ಯಾವುದೇ ರೀತಿಯ ಲೋಪಗಳ ಆಗದೇ ಇರೋ ರೀತಿಯಲ್ಲಿ ಮೈಸೂರು ರಾಜವಂಶಸ್ಥರು ಈ ಕಾರ್ಯಕ್ರಮವನ್ನ 9 ದಿನಗಳ ಕಾಲ ನೆರವೇರಿಸೋದು ಪದ್ಧತಿಯಾಗಿ ಬಂದಿದೆ. ಈಗ ಪ್ರಜಾಪ್ರಭುತ್ವದ ವ್ಯವಸ್ಥೆ ಹಾಗೆ ಖುದ್ದು ಮಹಾರಾಜರು ಯದುವೀರ್ ಇದೀಗ ಸಂಸದರು, ಜನಪ್ರತಿನಿಧಿ ಆದರೂ ಕೂಡ ಈ ದರ್ಬಾರ್, ಖಾಸಗಿ ದರ್ಬಾರ್ ಅನಾದಿ ಕಾಲದಿಂದ ಯಾವ ರೀತಿ ಮೈಸೂರಿನ ಯದುವೀರ್ ರಾಜವಂಶಸ್ಥರ ಸಂಪ್ರದಾಯದಂತೆ ನಡೆದುಕೊಂಡು ಬಂದಿದೆಯೋ ಅದೇ ರೀತಿಯಲ್ಲಿ ಈ ಬಾರಿ ಕೂಡ ನಡೀತಾ ಇರೋದು ವಿಶೇಷ. ಸಿಂಹಾಸನಕ್ಕೆ ಪೂಜೆಯನ್ನ ಸಲ್ಲಿಸಿ ಇದೀಗ ಸಿಂಹಾಸನಾರೂಢರಾಗಿದ್ದಾರೆ ಯದುವೀರ್ ಅವರು. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಖಾಸಗಿ ದರ್ಬಾರ್ ಇವತ್ತಿನಿಂದ ಪ್ರಾರಂಭವಾಗಿರೋದು. ಅರಮನೆಯಲ್ಲಿ ಮೈಸೂರು ದಸರಾ ಅಂತಂದ್ರೆ ಅದರಲ್ಲೂ ರಾಜವಂಶಸ್ಥರು ಭಾಗಿಯಾಗಿ ನಡೆಸುವಂತಹ ಕಾರ್ಯಕ್ರಮಗಳ ಪೈಕಿ ಇವತ್ತು ಈ ಸಿಂಹಾಸನ ಪೂಜೆ ಹಾಗೆ ಖಾಸಗಿ ದರ್ಬಾರ್ನ ಪ್ರಾರಂಭ, ಇದು ಬಹಳಷ್ಟು ಗಮನವನ್ನ ಸೆಳೆಯುವಂಥದ್ದು. ಇದಾದ ನಂತರದಲ್ಲಿ ಆಯುಧ ಪೂಜೆ ಕೂಡ ಬಹಳ ವಿಶೇಷವಾಗಿ ನೆರವೇರಿಸಲಾಗುತ್ತೆ. ಆಯುಧ ಪೂಜೆಯ ದಿನ ವಿಶೇಷವಾಗಿ ಅರಮನೆಗೆ ಸಂಬಂಧಪಟ್ಟಂತಹ ಪಟ್ಟದ ಆನೆ, ಕುದುರೆ, ಹಸು ಹಾಗೆ ರಾಜರು ಬಳಸ್ತಾ ಇದ್ದಂತಹ ಅನೇಕ ವಾಹನಗಳು ಈಗಲೂ ಕೂಡ ಸಂರಕ್ಷಣೆ ಮಾಡಿ ಇಡಲಾಗಿದೆ. ಕಾರ್ಗಳು ವಿಶೇಷವಾಗಿ, ಹಾಗೆ ದಸರಾದಲ್ಲಿ ಭಾಗಿಯಾಗುವ ಆನೆಗಳು, ಆ ಪೈಕಿ ಅರಮನೆಯ ಆನೆ, ಹೀಗೆ ಎಲ್ಲದಕ್ಕೂ ಕೂಡ ವಿಶೇಷವಾದ ಪೂಜೆಯನ್ನ ಸಲ್ಲಿಕೆ ಮಾಡಲಾಗುತ್ತೆ. ಹಾಗೆ ಬನ್ನಿ ಪೂಜೆ ಕೂಡ ವಿಶೇಷವಾಗಿ ಗಮನವನ್ನು ಸೆಳೆಯುವ ಆಚರಣೆ. ಇದೆಲ್ಲದರ ಪೂರ್ವಭಾವಿಯಾಗಿ ನಡೆಯೋದು ಇವತ್ತಿನ ಸಿಂಹಾಸನ ಜೋಡಣೆ, ಸಿಂಹಾಸನ ಪೂಜೆ ಹಾಗೆ ಸಿಂಹಾಸನದ ಮೇಲೆ ಕುಳಿತು ಯದುವೀರ್ ಕೃಷ್ಣದತ್ತ ಒಡೆಯರವರು ಖಾಸಗಿ ದರ್ಬಾರ್ಗೆ ಚಾಲನೆಯನ್ನ ನೀಡುವಂಥದ್ದು. ಅದರ ದೃಶ್ಯಗಳನ್ನು ವಿಶೇಷವಾಗಿ ರಿಪಬ್ಲಿಕ್ ಕನ್ನಡದ ಮೂಲಕ ಗಮನಿಸ್ತಾ ಇದ್ದೀರಿ. ಯದುವೀರ್ ಕೃಷ್ಣದತ್ತ ಒಡೆಯರವರು ಸಿಂಹಾಸನಕ್ಕೆ ಪೂಜೆಯನ್ನ ಸಲ್ಲಿಸಿ ಇದೀಗ ಸಿಂಹಾಸನಾರೂಢರಾಗಿದ್ದಾರೆ. ಅದರ ವಿಶೇಷ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ಇವತ್ತು ಸಂಜೆ 5:30ಕ್ಕೆ
ಯದುವೀರ್ ಅವರ ವಿಶೇಷ ಸಂದರ್ಶನ ರಿಪಬ್ಲಿಕ್ ಕನ್ನಡದಲ್ಲಿ ಪ್ರಸಾರವಾಗುತ್ತೆ. ಮೈಸೂರು ದಸರಾ ಹಾಗೆ ಮೈಸೂರು ರಾಜವಂಶಸ್ಥರ ದಸರಾ, ಮೈಸೂರಿನ ಜನರಿಗೆ ವಿಶೇಷವಾದ ಸಂದೇಶ, ಇದೆಲ್ಲದರ ಜೊತೆಗೆ ಜನಪ್ರತಿನಿಧಿಯಾಗಿರುವ ಯದುವೀರ್ ಅವರು ಪ್ರಸ್ತುತ ರಾಜಕೀಯ ಸನ್ನಿವೇಶಗಳ ಬಗ್ಗೆ ಕೂಡ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಯಾರೆಲ್ಲ ವೀಕ್ಷಕರು ಈಗ ರಿಪಬ್ಲಿಕ್ ಕನ್ನಡ ವೀಕ್ಷಣೆ ಮಾಡ್ತಿದ್ದೀರಿ, ಇವತ್ತು ಸಂಜೆ 5:30ಕ್ಕೆ ಈ ಕಾರ್ಯಕ್ರಮವನ್ನು ಮರಿದೆ ಗಮನಿಸಿ. ರಿಪಬ್ಲಿಕ್ ಕನ್ನಡದ ಮೂಲಕ ವಿಶೇಷವಾದ ದೃಶ್ಯವನ್ನ ಮೈಸೂರಿನ ಅಂಬಾವಿಲಾಸ ಅರಮನೆ, ವಿಶ್ವವಿಖ್ಯಾತ ಅರಮನೆಯಲ್ಲಿ ನಡೀತಾ ಇರುವ ಖಾಸಗಿ ದರ್ಬಾರ್ನ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ದರ್ಬಾರ್ ಹಾಲ್ಗೆ ಎಂಟರ್ ಆಗ್ತಾ ಇದ್ದ ಹಾಗೆ ಬಹುಪರ ಕೂಗಿದ್ದಾರೆ ವಂದಿಮಾಗದರು. ಇನ್ನು ಇದ್ರ ಬಗ್ಗೆ ಮಾಹಿತಿಯನ್ನ ಹಂಚಿಕೊಳ್ಳಿಕ್ಕೆ ನಮ್ಮ ಜೊತೆಯಲ್ಲಿ ಮೈಸೂರಿನ ಇತಿಹಾಸದ ಬಗ್ಗೆ ವಿಶೇಷವಾದ ಜ್ಞಾನ ಸಂಪತ್ತನ್ನ ಉಳ್ಳವರು, ಇತಿಹಾಸ ತಜ್ಞರು ಧರ್ಮೇಂದ್ರ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ದೃಶ್ಯಗಳಲ್ಲಿ ನಮ್ಮ ವೀಕ್ಷಕರು ಖಾಸಗಿ ದರ್ಬಾರ್ನ ಒಂದಷ್ಟು ದೃಶ್ಯಾವಳಿಗಳನ್ನ ಕಣ್ತುಂಬಿಕೊಳ್ತಾ ಇದ್ದಾರೆ. ಇದರ ವಿಶೇಷತೆ, ಪ್ರಾಮುಖ್ಯತೆ, ಹಾಗೆ ಯಾವೆಲ್ಲ ಕ್ರಮಗಳನ್ನ ಇವತ್ತು ಅನುಸರಿಸಲಾಗತ್ತೆ ಖಾಸಗಿ ದರ್ಬಾರ್ನ ಸಂದರ್ಭದಲ್ಲಿ, ಅದನ್ನ ವಿವರಿಸ್ತಾ ಹೋಗ್ಬೋದಾ? ಎಲ್ಲರಿಗೂ ನಮಸ್ಕಾರ. ವೀಕ್ಷಕರಿಗೆಲ್ಲ ದಸರಾ ಹಬ್ಬದ ಶುಭಾಶಯಗಳು. ಖಾಸಗಿ ದರ್ಬಾರ್ ಅನ್ನೋದು ಮಹಾರಾಜರು ಏನೇ ಹೊರಗಡೆ ನಾಡ ಹಬ್ಬ ಅಂತ ನಿಂತರು ಖಾಸಗಿ ದರ್ಬಾರ್ ಮಾತ್ರ ಅದು ಅನೂಚಾನವಾಗಿ ಸಾಂಪ್ರದಾಯಿಕವಾಗಿ ನಡ್ಕೊಂಡ್ ಬರುವಂತ ಸಂಪ್ರದಾಯಗಳಲ್ಲಿ ಒಂದು. ಮಹಾರಾಜರು ಇಂದಿನಿಂದ 9 ದಿನಗಳ ಕಾಲ ಸಿಂಹಾಸನಾರೋಹಣರಾಗಿ ಪ್ರಜೆಗಳ ಸಮಸ್ಯೆಗಳನ್ನ, ಕುಂದುಕೊರತೆಗಳನ್ನ, ಅಹವಾಲುಗಳನ್ನ ಕೇಳುವಂತ ಸಮಯ ದರ್ಬಾರು ಮತ್ತು ತಮ್ಮ ಒಂದು ಪ್ರಗತಿಗಳನ್ನ ಚರ್ಚೆ ಮಾಡುವಂತ ಸಮಯ ಈ ದರ್ಬಾರ್ ಆಗಿತ್ತು. ಹಿಂದೆ ಭಾರತದ 565 ಸಂಸ್ಥಾನಗಳಲ್ಲಿ ಬ್ರಿಟಿಷರು, ಇನ್ನೊಂದ್ಸರಿ ಕೇಳ್ಕೊಳ್ಳಿ, ಭಾರತದ 565 ಸಂಸ್ಥಾನಗಳಲ್ಲಿ ಬ್ರಿಟಿಷರು ಖುದ್ದು ಅಟೆಂಡ್ ಮಾಡ್ತಾ ಇದ್ದಂತ ದರ್ಬಾರುಗಳಲ್ಲಿ ಪ್ರಮುಖವಾದಂತ ದರ್ಬಾರು ಮೈಸೂರು ದರ್ಬಾರು. ಇನ್ ಯಾವ್ದಕ್ಕೂ ಅವ್ರು ಹೋಗ್ತಾ ಇರಲಿಲ್ಲ. 3 ದರ್ಬಾರ್ಗೆ ಮಾತ್ರ ಬ್ರಿಟಿಷರು ಹೋಗ್ತಾ ಇದ್ರು. ಮೈಸೂರು ದರ್ಬಾರು, ಹೈದರಾಬಾದ್ ದರ್ಬಾರು ಮತ್ತೆ ಜೋಧ್ಪುರದ ದರ್ಬಾರು, ಈ 3ಕ್ಕೆ ಹೋಗ್ತಾ ಇದ್ರು. ಮೊದಲನೇ ದರ್ಬಾರು ಬ್ರಿಟಿಷರು ಪ್ರಾಮುಖ್ಯತೆ ಕೊಡ್ತಾ ಇದ್ದಂಥದ್ದು, 10 ದಿನಗಳು ಅಟೆಂಡ್ ಮಾಡ್ತಾ ಇದ್ದಿದ್ದು ಮೈಸೂರು ದರ್ಬಾರು. ಮೈಸೂರು ಖಾಸಗಿ ದರ್ಬಾರಿಗೆ ಬ್ರಿಟಿಷರು ಬಂದು ಅಟೆಂಡ್ ಮಾಡ್ತಾ ಇದ್ರು. ಈ 9 ದಿನಗಳಲ್ಲಿ ಮಹಾರಾಜರು 9 ವಿಧದ ಪೇಟವನ್ನ ಧರಿಸ್ತಾರೆ. ಈ ಮಹಾರಾಜರ ಪೇಟವನ್ನ ಇವತ್ತಿನಿಂದ ನೀವು ಗಮನಿಸ್ಕೊಂಡ್ ಬರ್ಬೇಕು ಎಲ್ಲ ವೀಕ್ಷಕರು. 9 ದಿನಗಳಲ್ಲಿ 9 ರೀತಿಯ ಪೇಟವನ್ನ ಧರಿಸ್ಕೊಂಡು ಮಹಾರಾಜರು ಬರ್ತಾರೆ ಮತ್ತು ದರ್ಬಾರಲ್ಲಿ ಅಹವಾಲನ್ನು ಸಲ್ಲಿಸ್ತಾರೆ. ಈ ದರ್ಬಾರ್ ಯಾರು ಹೋಗ್ಬೋದು? ದರ್ಬಾರ್ಗೆ ಹೋಗೋದಕ್ಕೆ ಎಲ್ಲರೂ ಸಾಧ್ಯವೇ? ಇಲ್ಲ. ದರ್ಬಾರ್ಗೆ ಯಾರು ಹೋಗ್ಬೋದು ಅಂತಂದ್ರೆ ಅವತ್ತಿನ ಆಸ್ಥಾನದಲ್ಲಿ ಯಾರ್ಯಾರು ಹೈಯರ್ ಆರ್ಕಿ ರ್ಯಾಂಕಿಂಗ್ ನಲ್ಲಿ ಇದ್ರು, ಅವತ್ತಿನ ಆಸ್ಥಾನದಲ್ಲಿ ಯಾರ್ಯಾರಿದ್ರು ಅವ್ರು ಮಾತ್ರ ದರ್ಬಾರಿಗೆ ಹೋಗಿ, ಜನಪ್ರತಿನಿಧಿಗಳಾಗಿ ದರ್ಬಾರಿಗೆ ಹೋಗಿ ಜನರ ಅಹವಾಲನ್ನ ಸಲ್ಲಿಸಬಹುದಾಗಿತ್ತು. ಪಕ್ಷಿಗಳು, ಕ್ರಿಯೆಗಳು ಇದ್ದವರು ಇವರು ದರ್ಬಾರಿಗೆ ಹೋಗ್ಬೋದಾಗಿತ್ತು ಅಂತ ಅವತ್ತಿನ ಇತಿಹಾಸ ಹೇಳುತ್ತೆ. ದರ್ಬಾರ್ಗೆ ಹೋಗೋದು ಹೇಗೆ? ದರ್ಬಾರಿಗೆ ಹೇಗಂದ್ರೆ ಹೋಗೋದು ಆಗಿರ್ಲಿಲ್ಲ. ದರ್ಬಾರಿಗೆ ಅಂತ ವಿಶೇಷವಾದಂತ ಒಂದು ಉಡುಗೆ ತೊಡುಗೆ ಇದೆ. ದರ್ಬಾರಿಗೆ ಒಂದು ಲಾಂಗ್ ಕೋಟ್ ಅಂತ ನಾವೇನ್ ಕರಿತೀವಿ, ಉದ್ದನೆಯ ನಿಲುವಂಗಿ ಮತ್ತು ಒಂದು 3 ಇಂಚು ಅಗಲದ ಒಂದು ವಸ್ತ್ರವನ್ನ, ಬಂಗಾರದ ಶಲ್ಯವನ್ನ ಧರಿಸ್ಬೇಕು. ಆ ಬಂಗಾರದ ಶಲ್ಯವನ್ನ ಧರಿಸ್ಕೊಂಡು ಸೊಂಟದಲ್ಲಿ ಒಂದು ಬಾಕುವನ್ನ ಹಿಡ್ಕೊಂಡು ಮತ್ತು ಪೇಟವನ್ನ ಧರಿಸಿಕೊಂಡು ಹೋಗತಕ್ಕದ್ದು. ಈ ಪೇಟವು ಸಹ ದರ್ಬಾರಿಗೆ ಹೋಗುವಂತ ಜನರ ಪೇಟವು ಸಹ ಅವರು ಯಾವ ಅಧಿಕಾರದಲ್ಲಿದ್ದಾರೆ ಅನ್ನೋದ್ರ ಮೇಲೆ ಅವರು ಆ ರೀತಿಯ ಪೇಟವನ್ನ ಧರಿಸಿಕೊಂಡು ಹೋಗತಕ್ಕದ್ದು. ಇದು ಖಾಸಗಿ ದರ್ಬಾರಿನ